ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋಸ್ನ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಟ್ಸ್ ಅ ಫ್ರೀ ಜಸ್ಟ್ ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ. ಸೊ ಅಂದರೆ ರೆಡ್ ಕಲರಲ್ಲಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಸರ್ವಿಸ್ ಮಾಡುತ್ತೆ. ಆ್ಯಂಡ್ ಅಲ್ಲಿ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಗಂಟೆನ ಅಂತ ಹೊಡೆದ್ರೆ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ. ನಾನು ಹಾಕೋ ವಿಡಿಯೋ ಎಲ್ಲ ನೀವು ಫಸ್ಟಾಗಿ ನೋಡ್ಬೋದು. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋಸ್ ಬೇಕು ಏನು ಅಂತ ಸಪೋರ್ಟ್ ಹೇಳಿ, ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮ ಬೇಬಿ ಸೈಲೆಂಟಾಗಿ ಕೂತ್ಕೊಂಡಿರೋದು ನನಗೂ ಆಶ್ಚರ್ಯ ಆಗ್ತಿದೆ. ಕಂಟಿನ್ಯೂಯಸ್ಸಾಗಿ 1-2 ಮಿನಿಟ್ಸ್ ಅವಳು ಸೈಲೆಂಟಾಗಿ ಈ ಥರ ಏನೋ ಥಿಂಕ್ ಮಾಡ್ತಾ ಕೂತಿದ್ಲು. ಅದು ಜ್ವರ ಬಂದಿದೆ ಅಂತ ಮಾತ್ರ ಸೈಲೆಂಟಾಗಿರೋದು ಮೇಡಮ್ಮು, ಇಲ್ಲಾಂದರೆ 1 ಸೆಕೆಂಡ್ ಒಂದು ಹತ್ರ ಕೂರಲ್ಲ ಅವಳು. ಏನೋ ಯೋಚನೆ ಮಾಡ್ತಾ ಕೂತಿದ್ಲು. ಸೊ ಹಂಗೆ ಏನು ಮಾಡ್ತಾಳೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ವಿಡಿಯೋ ಬಂದು ಆಲ್ಮೋಸ್ಟ್ 2-3 ಮಂತ್ಸ್ ಬ್ಯಾಕಿನ್ ವಿಡಿಯೋ ಇದು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಶಿ ಈಸ್ ಫೈನ್. ಯಾವುದಕ್ಕೂ ಇರಲಿ ಅಂತ ಒಂದು ದೃಷ್ಟಿ ಪಟ್ಟು ಹಾಕಿದ್ದೀನಿ, ಯಾರು ದೃಷ್ಟಿ ಬಿಡಬೇಡಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋದಲ್ಲಿ ಮೇನಾಗಿ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೀನಿ, ಹೇಗೆ ಏನು ಅಂತ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಎಲ್ಲ ಮಕ್ಕಳಿರೋ ಮನೆಗೂ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಲ್ಲದೆ ತಿರ್ಗಾ ಚರಿದು ಫುಲ್ ಮಾತುಗಳೇ ಇದ್ದಾವೆ ಇದರಲ್ಲಿ, ಈ ವಿಡಿಯೋದಲ್ಲಿ. ಇವಾಗ ಯಾರಿಗೆ ನಿನಗೆ ಮತ್ತೇನು ಹೇಳಬೇಕು? ನಾನು ರೆಕಾರ್ಡ್ ಮಾಡ್ತಾ ಇದ್ನಲ್ಲ ಅವಾಗ. ಹಾಂ, ಇದು ಹಿಡ್ಕೊ, ಇಲ್ಲಿ ಇದು ತೋರ್ಸೋಣ. ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಇವಾಗ ನಾನು. ಇವಾಗ ಆವಾಗಲೇ ಹೇಳ್ದಲ್ಲ, ಹೇಳಿ ಏನಂತ. ಅಮ್ಮ ನಿಮಗೆ ಹುಷಾರಿಲ್ಲ ಅಂತ ಹೇಳ್ಬೇಕು ಆ ವಿಡಿಯೋದಲ್ಲಿ. ಹಾಂ, ಏನಂತ ಹೇಳ್ಬೇಕು ಹೇಳು. ಹಾಂ, ಯಾರಿಗೆ ಹೇಳೋಣ? ಬೇಬಿಗೆ ಹೇಳ್ಬೇಕಾ? ಬೇಬಿಗೆ ಗೊತ್ತು ನಿಂಗೆ ಹುಷಾರಿಲ್ದಿರೋದು, ಮತ್ತಾರಿಗೆ ಹೇಳೋಣ? ಬೇಬಿಗೆ ಹೇಳ್ಬೇಕಾ? ಸರಿ. ಏನು ಗೊತ್ತಾ, ಆವಾಗಲೇ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಸೊ ಅವಾಗ ಹೇಳ್ತಿದ್ಲು, ಅಮ್ಮ ನಮ್ಗೆ ಹುಷಾರಿಲ್ದಿದ್ದು ಹೇಳಮ್ಮ ಅವ್ರಿಗೆ ಅಂತ. ಅದಕ್ಕೆ ಇವಾಗ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಅದನ್ನು ಪ್ರಾಡಕ್ಟ್ ತರಿಸಿದ್ದೀನಿ. ಹೇಗೆ ಏನು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಈ ಏರಿಯಾದಲ್ಲೆಲ್ಲ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ಥರ ಬರುತ್ತೆ ಏನೋ ಅಂತ. ಹಾಂ, ನಂಗೆ 205ಗೇನೋ ಸಿಕ್ಕಿರೋದಿದು, ಕ್ಲಿವೋ ಅಂತ. 2 ಪ್ಯಾಕೆಟ್ಸ್ ಬಂದಿದೆ. ಯಾವುದರಲ್ಲಿ ಒಟ್ಟು 500 ml ವಾಟ್ರನ್ನ ಮಿಕ್ಸ್ ಮಾಡಿ ಇದಕ್ಕೆ ಅಲ್ಲಾಡಿಸ್ಬಿಟ್ಟು ಸ್ಪ್ರೇ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಟ ಮೇಲೆ ಉಜ್ಜಿ ತೆಗಿಬೇಕು ಅಂತ. ಉಜ್ಜೋದಾದರೆ ಇದನ್ನ ಏನಕ್ಕೆ ಹಾಕಬೇಕು ಅಂತ ನನಗೆ. ನೀನು ಬೇಡ, ನಾನು ಹಾಕ್ತೀನಿ ಬಾ. ಸೊ ಏನೋ ಅಂದಲ್ಲ ನೀ ಅಮ್ಮ, ನೀನೇನು ಮಾಡಬೇಡ, ನಾನೇ ಕತ್ರಿ ತೊಗೊಬರ್ತೀನಿ ಅಂತೆ. ಸೊ ಲೆಟ್ಸ್ ಟ್ರೈ ಹೆಂಗೆ ಬರುತ್ತೆ ಏನಂತ ನೋಡೋಣ. ಸೊ ಈ ಥರ ಅವರೇ ಬಾಟ್ಲ್ ಕೊಟ್ಟಿರ್ತಾರೆ. ಇದನ್ನು ಈ ಥರ ಹಾಕ್ಬಿಟ್ಟು ಎಲ್ಲಿಟ್ಟೆ ಅದನ್ನ ಕತ್ರಿ ಎಲ್ಲಿಟ್ಟೆ ಕುಡೀಲಿ. ಸೊ ಒಂದನ್ನು ವಾಟರ್ ಥರ ವಾಟರ್ ತೊಗೊಬರೋದು. ಹಾಂ, ಒಂದು ಜಗ್ಗಲ್ಲಿ ಅಥವಾ ಎತ್ಕೊಬಾ ಬಾತ್ರೂಮಲ್ಲಿ. 1 ಪ್ಯಾಕೆಟ್ ಮಾತ್ರ ಹಾಕ್ತಾಯಿದ್ದೀನಿ. ತಂದ ನೀರನ್ನ ತಡಿ ಇರು ಸರಿ, ಅಲ್ಲೇ ಇರು ನೀನು. ಸ್ಮೆಲ್ ಚೆನ್ನಾಗಿಲ್ಲ, ಅಲ್ಲೇ ಇರಪ್ಪ. ಘಾಟ್ ಐತೆ ಬಟ್ ಸ್ಮೆಲ್ ಚೆನ್ನಾಗಿದೆ. ಥ್ಯಾಂಕ್ ಯು ಮಗ್ನ. ತಡಿ ನೀರು ಹಾಕೋಣ. ವಾವ್, ಸೂಪರ್.
ಹಾಕ್ಲಾ ಹಾಕ್ಲಾ ಇಟ್ಸ್ ಕನ್ವರ್ಟಿಂಗ್ ಪಿಂಕ್. ಸಾಕಾ? ತಡಿ ಹಾಕು. ಇದೆಲ್ಲ ಓ ನನ್ನ ಮಾತೇ ಕೇಳಲ್ಲ ನೋಡು. ಓಕೆ, ಇವಾಗ ಶೇಕ್ ಮಾಡ್ಬೇಕು ಇದನ್ನ. ಇಲ್ಲಿ ತನಕ ನೀರು ಹಾಕಕ್ಕೆ ಹೇಳಿದ್ದಾರೆ. ಸೊ ಹಾಕ್ಬಿಟ್ಟು ಕುಚು 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 ಸೊಲ್ಯೂಷನ್ ತಡಿ. ಫಸ್ಟ್ ಹಿಂಗೆ ಗುಜು 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 ಮಾಡ್ಬೇಕು, ಆಮೇಲೆ ಗುಜು 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 ಗುಜು. ಏನಕ್ಕೆ ಗೊತ್ತಾ, ಇಲ್ಲೆಲ್ಲ ಬರ್ದಿದೆಯಲ್ಲ ಮಾರ್ಕು, ಪೆನ್ ಮಾರ್ಕ್, ಪೆನ್ಸಿಲ್ ಮಾರ್ಕ್ ಅದೆಲ್ಲ ಹೋಗುತ್ತೆ ಅಂತ ಅಪ್ಪ ತರಿಸಿರೋದು. ಹೋಗದೆ ಇದ್ರೆ ಏನು ಮಾಡೋಣ? ಹಾಂ ಸಾಕು, ಇದೊಂದೇ ಮಾಡೋಣ, ಆಮೇಲೆ ನೋಡೋಣ ಅದನ್ನ. ಇನ್ನ ಆಯ್ತಾ ಪೌಡ್ರ್ ಇಲ್ಲಿ. ಶೇಕ್ 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 ಇಲ್ಲಿ ಪೌಡ್ರದೆ ಇನ್ನು ಬೇಕು. ನೀರು ಇನ್ನ ಬೇಕಮ್ಮ. ನೀರಾ ಇಲ್ಲಿದೆ ಅಲ್ಲಪ್ಪ. ಇರು ಇರು ಚಲ್ಬಿಡ್ತೀವಿ. ಇಲ್ಲಿ ನೋಡಿ, ಇನ್ನ ಹಾಕೋಣ, ಆಮೇಲೆ ಹಾಕೋಣ. ತಣ್ಣೀರು. ನೀನು ಜ್ವರ ಇದೆ, ತಣ್ಣೀರೆಲ್ಲ ಮುಟ್ಬಾರ್ದು ಅಲ್ವಾ? ಚಿಕ್ಕ ಮಗು ತಣ್ಣೀರೆಲ್ಲ ಮುಟ್ಬಾರ್ದು. ಇಲ್ಲಾಂದ್ರೆ ಡಾಕ್ಟ್ರ್ ಏನು ಹೇಳಿದ್ರು ಮೊನ್ನೆ? ಇಂಜೆಕ್ಷನ್ ಕೊಡ್ತಾರೆ. ಎಲ್ಲಿ ಕೊಟ್ಟರು ಮಗನ ಇಂಜೆಕ್ಷನು? ಅಲ್ಲಿ ಕೊಡ್ತಾರ? ಅಲ್ಲಿ ಹೇಳು, ಎಲ್ಲಿ ಕೊಡ್ತಾರೆ ಇಂಜೆಕ್ಷನ್ ಹೇಳು. ಅವಳ ಕಣ್ಣು ನೋಡಿ ಹೆಂಗಾಗಿದೆ. ಓಕೆ, ಹಂಗೆ ಕೆಮ್ಮು ಬರುತ್ತೆ. ಏನೇನು ತಿಂದ್ರೆ ಕೆಮ್ಮು ಬರುತ್ತೆ ಹೇಳು? ಅದೇ ಏನಕ್ಕೆ ಬಂದಿರೋದು ಹೇಳು ಕೆಮ್ಮು ನಿಂಗೆ? ಗೊತ್ತಿಲ್ಲ ಅಮ್ಮ. ಕೆಮ್ಮು ಅದೇ ಇದೆ. ಆಚೆ ಚಾಕ್ಲೇಟು ಕುರ್ಕುರೆ ತಿಂದಿರೋದಕ್ಕೆ ಬಂದಿರೋದು ಚರಿಗೆ ಅಲ್ವಾ? ಏಯ್ ಕುಡಿಯೋದಲ್ಲ ಅದು. ಸೊ ಟ್ರಯಲ್ ಮಾಡಿ ತೋರಿಸ್ತೀನಿ. ಕುತ್ಕೊಂಡಳು. ಹಾಂ ಹೇಳು. ಹಾಂ ಏನದು? ಯಾರಿಗೆ? ನಂಗೆ. ಯಾಕೆ? ಮತ್ತೆ ಮತ್ತೇನಾಗಿದೆ? ಅಮ್ಮ ಸೋಪು ತರ್ತೇನೆ. ಯಾವ ಸೋಪು? ನಂದು. ಯಾವ ಸೋಪೆ? ನಂದು. ಬೇಡ, ಅದೆಲ್ಲ ಬೇಡ. ನೋಡ್ತಾರೆ. ಯಾರು ನೋಡ್ತಾರೆ? ವಿಹಾನ್ಯ. ಮತ್ತೆ ಸೊ ಈ ಥರ ಇದೆ ಸಿಚುವೇಶನ್ನು. ನೋಡೋಣ, ಸ್ಪ್ರೇ ಮಾಡ್ತಾ ಇದ್ದೀನಿ ಎಲ್ಲ ಕಡೆ, ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ. ಐ ವಿಲ್ ಶೋ ಯು ಆಫ್ಟರ್ ಆ್ಯಂಡ್ ಬಿಫೋರ್. ಸೊ ಬಿಫೋರ್ ಈ ಥರ ಇದೆ. ವಾಟ್ ಮಾ? ಈ ಥರ ಗಲೀಜು. ಹಾಂ ಹೇಳು ಇವಾಗ. ಹಾಂ ಇಲ್ಲಿಡ್ಲಾ? ಬೇಬಿ ಬಾರ್ ನೋಡಿ ಹೆಂಗಾಗೈತೆ ಇದು. ನೋಡಿ ಇಲ್ಲಿ ಬೇಬಿ ಬಾರ್. ಜೂ 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 ಜೂ. ಅಮ್ಮ ಸ್ನಾನ ಮಾಡೋದು. ಸರಿ ಬಾಯ್ ಅಂತ ಹೇಳು. ದಿಶಿಶಾವ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ ಮ್ಯಾಮು? ದಿಶಿಶಾ ಟೇಕ್ ಅ ಬಾತ್, ಟೇಕ್ ಅ ಬಾತ್, ಟೇಕ್ ಅ ಬಾತ್. This is the way we take our bath. Our bath. ಇತ್ತ ಸೋಪಯೇ ಸೋಪಯೇ. This is a shampoo yeah, shampoo yeah. This is a school matu, school matu. ಬಾಯಲ್ಲಿ ಸರಿ ಸ್ಪ್ರೇ ಅದಕ್ಕೆ ನಾ ಬರಬೇಡ ಅಂದೆ. ಜ್ವರ ಆಯ್ತು 100. ಜ್ವರ ಇದ್ರು ಈ ಡ್ರಾಮಾ ಆಡ್ತಾವಳೆ. This is a school away, school away, school away, school away, school. ನೋಡಿ ಫೋಟೋ ಹಾಕಲ್ಲದ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ.
बताया हाँ बनी पापा This is a black bag. ಒಂದು 5 ನಿಮಿಷ ಬಿಟ್ಟು ಉಜ್ಜಬೇಕು ಅಲ್ಲಿ ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ ಬಾ ಇಲ್ಲಿ ಎತ್ಕೊಂಡೆ ಕಾಣ್ತಿದ್ಯಾ ಹಾಂ ಹೇಳಿ ಇವಾಗ ಹಾಕಿಲ್ಲ ಯಾವ ಥರ ಈ ಥರನಾ ಆಗ್ತೀನಿ ಗೋಡೆ ನೋಡಿ ಹೆಂಗೆ ಗಲೀಜು ಮಾಡ್ತಿದ್ದಾರೆ. ನಾನು ಗಲೀಜು ಮಾಡ್ತಾ ಇದ್ದೀನ ನೀನು ತಾನೇ ಗಲೀಜು ಮಾಡಿರೋದಿದ್ನ ಯಾಕೆ ಮಗನೆ ನೀನು ಹಿಡ್ಕೋತಿಯಲ್ಲ ನೋಡು ಅಷ್ಟು ನೀಟಾಗಿ ಕುಡಿಬೇಕು ಅಪ್ಪ ಹೆಂಗ್ ಕುಡಿದ್ರಲ್ಲ ಹಂಗೆ ಕುಡಿಬೇಕು ಅದ್ರಲ್ಲೇ ಐತೆ ನೋಡು ಹುಷಾರು ಲೀಕ್ ಆಗ್ತಿದೆ ಎಲ್ಲ ಹಸಿ ಮತ್ತೆ ಹೇಳ್ದೆ ಮಾಡ್ತೀನಿ ಅಮ್ಮ ನಾನೇ ಅಂತ ಸರಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಲ್ವಾ ಒಣಗಾಕಕ್ಕೆ ಬಟ್ಟೆ ಅಂತ ಎಲ್ಲ ಮಷೀನಿಂದ ಎಲ್ಲ ಬಟ್ಟೆ ಆಚೆ ತೆಗಿತಾ ಇದ್ದಾಳೆ ಗುಡ್ ಗರ್ಲ್ ಆಯ್ತಲ್ಲ ಒಂದೊಂದು ಇದು ಬಿಡು ಎರಡು ಕೈಲೇ ಹೇಳಿ ಬರುತ್ತೆ ಅಪ್ಪ ಅಪ್ಪ ಯಾರು ಹಾಂ ಯಾರ್ದದು ಥ್ಯಾಂಕ್ ಯು ಮಗನೆ ಹಾಂ ಓಕೆ ಅಮ್ಮನ ಹೆಲ್ಪ್ ಮಾಡ್ತಾರೆ ಬಾ ಹ್ಞೂ ಇಬ್ಬರು ಮಾಡೋಣ ಓಕೆ ಲವ್ ಯು ಮಗನೆ ಹ್ಞೂ ಅದು ಒಣಕೋಣ ಮೇಲೋಗಿ ಏನಿದು ಉಪ್ಪು ಮಸಾಲೆ ಹಾಕಿದ್ದೀನಿ. ಏನು ಅದು ಸರಿ ಉಪ್ಪು ಮಸಾಲೆ ಹಾಕಿದೆ ಸರ್ ಏನಿದು ಇದು ಚಪಾತಿ ಚಪಾತಿ ತಿನ್ಬೇಕಾ ನಾನು ಇಲ್ಲ ತದ್ದೀನಿ ತಿನ್ನು ಇದ್ರಲ್ಲಿ ತಿನ್ಬೇಕಾ ಇಲ್ಲ ತಿನ್ನು ರೋಲ್ ಮಾಡ್ಕೊಂಡು ತಿನ್ಬೇಕಾ ಫೋನಲ್ಲಿ ತಿನ್ನು ಇದು ಚೆನ್ನಾಗಿದೆ ಮಗಳೇ ಕೈಯಲ್ಲೇ ತಿಂತೀನಿ ನಾನು ಇಲ್ಲ ಫೋನ್ ಯಾವಾಗಲ್ಲ ಬೇಡ ನನಗೆ ನಾನು ಚಪಾತಿ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಮ್ಮ ನೋಡು ಅಮ್ಮನ ಕೊಡು ಸೂಪರ್ ಅಮ್ಮ ಕೊಡು ಹಾಂ ನಾನು ತಿಂದೆ ಸೂಪರ್ ನಾನು ತಿಂತೀನಿ ಹಾಂ ನಾನು ಹಾಂ ತಿನ್ನು ಅಯ್ಯೋ ಅದದ್ದು ಯಾರು ಮಾಡಿದ್ದು ಚಪಾತಿನ ನಾನು ನೀನೇ ಮಾಡ್ದ ಚೆನ್ನಾಗಿದ ಹಾಂ ಸೂಪರ್ ಆಗಿದೆ ಚೆನ್ನಾಗಿದ್ದ ಹಾಂ ಸೂಪರ್ ಆಗಿದೆ ನೀವು ಮಾಡಿರೋದು ಇದನ್ನ ಯಾರನ್ನ ಮಾಡೋದು ಕಲ್ಸಿರೋದು ನಿಂಗೆ ಅಮ್ಮ ಓ ಮತ್ತೆ ಅಪ್ಪ ಮತ್ತೆ ಅಜ್ಜಿ ಯಾವ ಅಜ್ಜಿ ಎಲ್ಲ ಅಜ್ಜಿ ಓ ಮತ್ತೆ ಪಪ್ಪ ಬಾಯಿ ಹಾಕಿ ಸೋಪ್ ಹಾಕಿ ಹೋಗುತ್ತಾ ಇದೆಲ್ಲ ಓ ಅವ್ಳು ಹೇಳ್ತಿರೋದು ಅದು ಮೇಕಪ್ ಅಂತ ಮೇಕಪ್ ಅಲ್ಲ ಬಂಗಾರಿ ಅದು ಕಣ್ಣು ಇದಾಗಿದೆ ಕುಮ ಬಂದಿದೆ ಬಾಯಲ್ಲಿ ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಕಣ್ಣು ಸೋಪ್ ಹಾಕಿ ಹೋಗುತ್ತೆ ಸೋಪ್ ಹಾಕಿದ್ರೆ ಹೋಗುತ್ತಾ ಸೂಪರ್
ಚರಿ ಚರಿಮಾ ಚಳಿ ಇಲ್ವಾ ಇಲ್ಲ ಮತ್ತೇನಕ್ಕೆ ಕೊಚ್ಕೊಂಡಿದೀಯ ಅದನ್ನ? ಯಾಕಲ್ಲಿ ಇಲ್ಲ ಹೊಡೆದಿಲ್ಲ. ಅಲ್ಲಿ ನೋಡಲಿ ಅಪ್ಪ 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 ಎಸ್ಕೇಪಿಂಗ್. ಯಾಕೆ ಅಲ್ಲೋಗಿ ನಿಂತ್ಕೋತಿದ್ಯಾ ಮಗನೇ? ಯಾಕೆ ಇದು ಬಂತು ನೋಡಲಿ. ಯಾಕಲ್ಲಿ ಹೋಗ್ತಿದ್ದೆ ಹೇಳು? ನಾನು ಹೋಗ್ಬೇಕು. ಬಿಡಪ್ಪ ಬಿಡಪ್ಪ. ಇಲ್ಲ ಬರ ಅಮ್ಮನ ಬಿಡಕ್ಕೆ ಹೇಳು. ಅಮ್ಮ ಬಿಟ್ಟಿಲ್ಲ ಬಿಡಕ್ಕೆ ಹೇಳು. ಗೂಗಲ್ ಅಪ್ಪ ಗುಡ್ ಬಾಯ್ ಅಲ್ಲಪ್ಪ. ಗುಡ್ ಗರ್ಲ್ ಸರಿ ಗುಡ್ ಗರ್ಲ್ ಇಲ್ಲ ಗೂಗಲ್ ಅಲ್ಲ ಅಂತೈತೆ ಅದು. ಏನಾಯ್ತಪ್ಪ? ಚೆನ್ನಾಗಿಲ್ಲ. ಸ್ವಲ್ಪ ಕೊಡಿ ಸ್ವಲ್ಪ ಕುಡಿ, ಏನಾಗಲ್ಲ, ಸ್ವಲ್ಪ ಕುಡಿ. ಸ್ವಲ್ಪ ಕೊಟ್ಕೊ. ನೀನು ಗುಡ್ ಗರ್ಲ್ ಆಗಿದೆಯಲ್ವಾ, ಅದಕ್ಕೆ. ಚರಿ ಎಷ್ಟು ಗುಡ್ ಗರ್ಲ್ ಆಗಿದ್ದಾಳೆ. ನನ್ನ ಮಗಳು ಎಷ್ಟು ಗುಡ್ ಗರ್ಲ್ ಆಗಿದ್ದಾಳೆ. ಅವಳೇ ಔಷಧಿ ಕುಡಿತಾ ಇದ್ದಾಳೆ. ಸಾಕಾ? ಅಷ್ಟೇ ಮುಗಿದಾಯ್ತು. ನನ್ನ ಮಗಳು ಕುಡ್ಬಿಡ್ತಾಳೆ, ಮುಗಿದಾಯ್ತು. ಸ್ಟ್ರಾಂಗ್ ಆಗಿದ್ದಾಳೆ ಅವಳು. ಏನು ಅನ್ಕೊಂಡಿದ್ದೆ ನನ್ನ ಮಗಳನ್ನ? ಗುಡ್ ಗರ್ಲ್ ಅವಳು. ಕುಡ್ದಾಕ್ ಬಿಡ್ತಾಳೆ. ಎತ್ತು ಮೇಲಿಂಗೆ ಇಟ್ಬಿಡು ಪಾಪ, ಕುಡ್ಬಿಟ್ಟು ಕೊಡು. ಒಂದೇ ಸರಿ ತೊಳೆದು ಇನ್ನೊಂಚೂರು ಇತ್ತು ನೋಡು, ಒಂಚೂರು. ಹಾಂ ಸೂಪರ್ ನನ್ನ ಮಗಳು. ಇದು ಇಡ್ಲಿ ಅನ್ಕೊಂಡಿದ್ದೀರಾ? ನೋ, ಠಡ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ರೆ ಕೆಳಗಡೆ ಉಕ್ಕಿ ಬರೋದು. ಸೊ ಇದನ್ನು ಟ್ರಾನ್ಸ್ಫರ್ ಟು ಅನದರ್ ಬಾಣಲಿ, ಬೇರೆ ಬಾಣಲಿಗೆ ಟ್ರಾನ್ಸ್ಫರ್ ಮಾಡೋಣ. ಈ ಥರ ಆಗಿದೆ. ಮೇ ಬಿ ಪೇಂಟ್ ಕ್ವಾಲಿಟಿ ಇದು ಹಾಕಿಲ್ಲ ಅನ್ಸುತ್ತೆ ಅವರು ಫಸ್ಟಿಗೆ. ಸೊ ಅದು ಪೇಂಟ್ ಸಮೇತ ಕಿತ್ಕೊಬರ್ತಾ ಇದೆ. ನಾಳೆ ಬೆಳಕಲ್ಲಿ ಒಂದು ಸರ್ತಿ ತೋರಿಸ್ತೀನಿ. ಡಿಫ್ರೆನ್ಸ್ ಗೊತ್ತಾಗತ್ತೆ. ಅದು ಒರ್ಜಿನ ಅಂದರೆ ಫಸ್ಟ್ ಇದ್ದಿದ್ದು, ಆಮೇಲೆ ಇದು. ಅದು ಉಜ್ಜಿರೋದೆಲ್ಲ ಗಲೀಜು ಅದಕ್ಕೆ ಅಟ್ಯಾಚ್ ಆಗುತ್ತೆ. ಔಟ್ ಆಫ್ 100ಗೆ ಮಾಡಬೇಕು 40% ಅಷ್ಟೇ ಕೊಡ್ಬೋದು. ಯಾಕಂದರೆ ಅಷ್ಟೊಂದೇನು ವರ್ತ್ ಅಲ್ಲ ಅನಿಸ್ತು. ಯಾಕಂದರೆ ಗಲೀಜು ನಾವು ಉಜ್ಜಿರೋದು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಬೆಳಕಲ್ಲಿ ಈ ಥರ ಕಾಣುತ್ತೆ, ಅಂದರೆ ನಾವು ಉಜ್ಜಿರೋದು. ಹೋಪ್ ಯು ಲೈಕ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್.